ಹಾಯ್ ಫ್ರೆಂಡ್ಸ್, ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಮಶ್ರೂಮ್ ತೊಗೊಂಡಿದ್ದೀನಿ. ಈ ಮಶ್ರೂಮ್ನ ಚೆನ್ನಾಗಿ ತೊಳೆದು ನಮಗೆ ಯಾವ ಸೈಜ್ ಬೇಕು ಅನಿಸುತ್ತೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ. ದೊಡ್ಡದಿದ್ದರೆ ಒಂದರಲ್ಲಿ 3 ಭಾಗ ಮಾಡ್ಕೊಳ್ಳಿ, ಚಿಕ್ಕದಾಗಿದ್ದರೆ ಒಂದರಲ್ಲಿ 2 ಆ ಥರ ಮಾಡ್ಕೊಳ್ಳಿ. ಮಶ್ರೂಮು ತೀರಾ ಸಣ್ಣಗಾದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ನಾನು ಈಗ ಸ್ವಲ್ಪನೇ ತೊಗೊಂಡಿರೋದು, ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಈ ಮಶ್ರೂಮ್ ಜೊತೆಗೆ ಅದೊಂಥರ ಚೆನ್ನಾಗಾಗಲ್ಲ ಅಂತ ಒಂದು ಅರ್ಧ ಈರುಳ್ಳಿ ಮಾತ್ರ ತೊಗೊಂಡಿರೋದು. ಮತ್ತು ಬೇರೆ ಥರ ವೆಜಿಟೇಬಲ್ಸ್ ಏನೂ ಹಾಕ್ತಾಯಿಲ್ಲ. ಬೇರೆ ವೆಜಿಟೇಬಲ್ ಹಾಕಿದ್ರೆ ಅದು ವೆಜ್ ಫ್ರೈಡ್ ರೈಸ್ ಥರ ಆಗಿಬಿಡುತ್ತೆ. ಹಾಗಾಗಿ ಬರೀ ಮಶ್ರೂಮ್ ಮಾತ್ರ ಮಾಡ್ತಾಯಿರೋದು. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಮಶ್ರೂಮು ಕೂಡ ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಎಣ್ಣೆಲೇ ಫ್ರೈ ಆಗಬೇಕು. ಯಾವುದೇ ರೀತಿ ನೀರೇನು ಹಾಕೋಕ್ಕೆ ಹೋಗಬೇಡಿ, ಇದೆಲ್ಲ ನೀರು ಬಿಡುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ಮೆಣಸಿನ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ವೆನಿಗರ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಹಾಗೆ 1 ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ. ಡಾರ್ಕ್ ಸೋಯಾ ಸಾಸ್ ಇದು. ನೋಡಿ, ಇದು ರೆಡಿ ಆಯಿತು. ಈಗ ನಾವೇನು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅನ್ನನ ಕಲಿಸ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅನ್ನನ ಈ ಮಶ್ರೂಮ್ದು ಗೊಜ್ಜಿಗೆ ಕಲಿಸ್ಕೊಂಡ್ರೆ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿ, ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಯಿತು. ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಈಸಿ ಮತ್ತು ಬೇಗ ಆಗುತ್ತೆ. ಹೋಟೆಲ್ಗೆಲ್ಲ ಹೋದರೆ 150-200 ರೂಪಾಯಿ ಕೊಟ್ಟು ತಿನ್ನಬೇಕು. ಫಾಸ್ಟಾಗಿ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ, ಮಸಾಲೆ ಜಾಸ್ತಿ ಇಲ್ದಂಗೆ ಮಾಡಿರೋಂಥ ಮಶ್ರೂಮ್ ಫ್ರೈಡ್ ರೈಸು ಮನೇಲಿ ಒಂದ್ಸತಿ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ತುಂಬ ಸಿಂಪಲ್ಲಾಗಿ ಮಾಡೋಂಥ ಫ್ರೈಡ್ ರೈಸ್. ಥ್ಯಾಂಕ್ ಯು.